ನಮಸ್ಕಾರ ಎಲ್ರಿಗೂ. ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಈ ದಿನದ ವಿಷಯ ಸ್ವಾತಂತ್ರ್ಯ ದಿನಾಚರಣೆ. ಎಲ್ರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಭಾರತವು ಇಂದು ಆಗಸ್ಟ್ 15, 2026 ತನ್ನ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದೆ. ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರೀಯತೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ದಿನವು ಬ್ರಿಟಿಷರ ಆಡಳಿತದಿಂದ ದೇಶವು ಮುಕ್ತಿ ಪಡೆದ ಐತಿಹಾಸಿಕ ಕ್ಷಣವನ್ನು ನೆನಪಿಸುತ್ತದೆ. ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವವನ್ನು ನೋಡೋದಾದರೆ, ಭಾರತವು 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡೆಯಿತು. 2026ರ ಆಚರಣೆಯು ಸ್ವಾತಂತ್ರ್ಯದ 80ನೇ ವರ್ಷವಾಗಿದೆ. ದೇಶಾದ್ಯಂತ ಶಾಲೆ, ಕಾಲೇಜು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಧ್ವಜಾರೋಹಣ ಮಾಡಲಾಯಿತು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀಯುತ ಸುಭಾಷ್ ಚಂದ್ರ ಬೋಸ್ರವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಸುಭಾಷ್ ಚಂದ್ರ ಬೋಸ್ರವರು ಜನವರಿ 23, 1897ರಲ್ಲಿ ಹುಟ್ಟಿದರು. ಇವರ ನಿಧನ ಆಗಸ್ಟ್ 18, 1945. ಅವರನ್ನು ನೇತಾಜಿ ಎಂದು ಕರೆಯಲಾಗುತ್ತದೆ. ಇವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಹಾಗೂ ಉಗ್ರ ಕ್ರಾಂತಿಕಾರಿ ನಾಯಕರಾಗಿದ್ದರು. ಬ್ರಿಟಿಷರ ವಿರುದ್ಧ ಹೋರಾಡಲು ಇಂಡಿಯನ್ ನ್ಯಾಷನಲ್ ಆರ್ಮಿ INA ಭಾರತೀಯ ರಾಷ್ಟ್ರೀಯ ಸೈನ್ಯವನ್ನು ಕಟ್ಟಿದರು. ನನಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡಿಸುತ್ತೇನೆ ಎಂಬುದು ಇವರ ಪ್ರಸಿದ್ಧ ಘೋಷಣೆಯಾಗಿದೆ. ಇವರು ಜನಿಸಿದ ಸ್ಥಳ ಒಡಿಶಾದ ಕಟಕ್. ಇವರ ತಂದೆ ತಾಯಿ ಜಾನಕಿನಾಥ ಬೋಸ್ ಮತ್ತು ಪ್ರಭಾವತಿ ದೇವಿ. ಇವರು ಓದಿನಲ್ಲಿ ಅತ್ಯಂತ ಪ್ರತಿಭಾವಂತರಾಗಿದ್ದು ICS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದರಾದರೂ ಬ್ರಿಟಿಷ್ ಸರ್ಕಾರದ ಅಡಿಯಲ್ಲಿ ಸೇವೆ ಸಲ್ಲಿಸಲು ನಿರಾಕರಿಸಿ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇವರ ಪಾತ್ರವನ್ನು ನೋಡೋದಾದರೆ, ಮಹಾತ್ಮ ಗಾಂಧೀಜಿ ಮತ್ತು GS ದಾಸರ ಪ್ರಭಾವಕ್ಕೆ ಒಳಗಾದರು. 1938 ಮತ್ತು 1939ರಲ್ಲಿ ಹರಿಪುರ ಹಾಗೂ ತ್ರಿಪುರಿ ಕಾಂಗ್ರೆಸ್ ಅಧಿವೇಶನಗಳ ಅಧ್ಯಕ್ಷರಾಗಿ ಆಯ್ಕೆಯಾದರು. ಗಾಂಧೀಜಿಯವರೊಂದಿಗೆ ಉಂಟಾದ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಕಾಂಗ್ರೆಸ್ಸನ್ನು ತೊರೆದು ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪಿಸಿದರು. ಆಜಾದ್ ಹಿಂದೂ ಫೌಜ್ ಮತ್ತು ಘೋಷಣೆಗಳು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನಿ ಮತ್ತು ಜಪಾನ್ ನೆರವಿನೊಂದಿಗೆ ಭಾರತದ ಹೊರಗೆ ಆಜಾದ್ ಹಿಂದೂ ಫೌಜ್ INA ಸೈನ್ಯವನ್ನು ಪುನರುಜ್ಜೀವನಗೊಳಿಸಿದರು. ಸಿಂಗಾಪುರದಲ್ಲಿ ಭಾರತದ ತಾತ್ಕಾಲಿಕ ಸ್ವತಂತ್ರ ಸರ್ಕಾರವನ್ನು ಘೋಷಿಸಿದರು. ದಲ್ ಚಲೋ ಮತ್ತು ಜೈ ಹಿಂದ್ ಎಂಬ ಪ್ರಸಿದ್ಧ ಘೋಷಣೆಗಳನ್ನು ದೇಶಕ್ಕೆ ನೀಡಿದರು. ಇವರ ನಿಧನ ಆಗಸ್ಟ್ 18, 1945ರಂದು ತೈವಾನ್ನಲ್ಲಿ ಸಂಭವಿಸಿದ ವಿಮಾನ ಅಪಘಾತದಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ನಿಧನರಾದರು ಎಂದು ಅಧಿಕೃತವಾಗಿ ನಂಬಲಾಗಿದೆ. ಆದರೆ ಇವರ ಸಾವಿನ ಕುರಿತು ಇಂದಿಗೂ ಹಲವು ವಿವಾದಗಳು ಮತ್ತು ರಹಸ್ಯಗಳು ಮುಂದುವರಿದಿವೆ. ಇಲ್ಲಿಗೆ ಈ ಮಾಹಿತಿ ಸಂಪೂರ್ಣ. ಈಗ ಇಂದಿನ ಕಿವಿಮಾತು. ಅದೃಷ್ಟ ಎಂದರೆ ಅವಕಾಶವನ್ನು ಪಡೆಯುವವನು, ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವವನು. ಸ್ವಾಮಿ ವಿವೇಕಾನಂದರು. ಧನ್ಯವಾದ.